ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸನಾತನ ವೇದ ಪುರಾಣಗಳಲ್ಲಿ ಮಾತ್ರವಲ್ಲ, ಇದನ್ನ ಎಲ್ಲಾ ಧರ್ಮೀಯರ ಗ್ರಂಥಗಳಲ್ಲೂ ಬಲು ವಿಸ್ತಾರವಾಗಿ ಅಮೋಘವಾಗಿ ವರ್ಣಿಸಿದ್ದಾರೆ. ನಮ್ಮೆಲ್ಲರಿಗೂ ಗಂಧರ್ವರು ಅನ್ನೋ ಶಬ್ದ ಅಥವಾ ಪಾತ್ರಗಳು ಕಾಣಸಿಗುವುದು ರಾಮಾಯಣದಲ್ಲಿ ಇದ್ರೂ ಕೂಡ ಮಹಾಭಾರತದಲ್ಲಿ ಗಂಧರ್ವರ ಬಗ್ಗೆ ಅತಿ ಹೆಚ್ಚಿನ ಉಲ್ಲೇಖವಿರುವುದನ್ನ ನಾವೆಲ್ಲರೂ ತಿಳಿದಿರುವ ವಿಚಾರವೇ. ಅರ್ಜುನ ಮಣಿಪುರಕ್ಕೆ ಹೋಗಿದ್ದು, ಅಲ್ಲಿ ಚಿತ್ರಾಂಗದೆಯನ್ನ ಪ್ರೇಮಿಸಿ ಅದೇ ರಾತ್ರಿ ಗಾಂಧರ್ವ ವಿವಾಹವಾಗಿದ್ದು, ಬಬ್ರುವಾಹನನನ್ನ ಮಗನಾಗಿ ಪಡೆದದ್ದು, ಹೀಗೆ ಸ್ವಾರಸ್ಯಕರ ಘಟನೆಗಳು ಹುಬ್ಬೇರಿಸುವಂತಹ ಪ್ರಸಂಗಗಳು ನಮ್ಮೆಲ್ಲರನ್ನು ಅದ್ಯಾವುದೋ ಲೋಕಕ್ಕೆ ಕೊಂಡೊಯ್ಯುವುದರಲ್ಲಿ ಅನುಮಾನವೇ ಇಲ್ಲ. ಅಷ್ಟಕ್ಕೂ ಈ ಗಂಧರ್ವರು ಅಥವಾ ಗಂಧರ್ವ ಲೋಕ ಇರೋದಾದರೂ ಎಲ್ಲಿ? ಈಗಲೂ ನಮ್ಮೊಂದಿಗೆ ಗಂಧರ್ವರು ಇದ್ದಾರಾ? ಈ ಬಗ್ಗೆ ವೇದ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಸತ್ಯಾಸತ್ಯತೆಗಳೇನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವೇದಗಳಲ್ಲಿ ಉಲ್ಲೇಖಿಸಿದಂತೆ ಸ್ವರ್ಗದ ರಹಸ್ಯಗಳನ್ನ, ಅಲ್ಲಿನ ಸತ್ಯಗಳನ್ನ ಬಹಿರಂಗಪಡಿಸಿದ ದೇವತೆಗಳೆಂದರೆ ಅದು ಗಂಧರ್ವರು ಎಂದು ವೇದಗಳಲ್ಲೇ ಉಲ್ಲೇಖಿಸಲಾಗಿದೆ. ಗಂಧರ್ವರನ್ನ ಸೂರ್ಯ ಮತ್ತು ಅಗ್ನಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ವೈದಿಕ, ಜೈನ, ಬೌದ್ಧ ಗ್ರಂಥಗಳಲ್ಲಿ ಗಂಧರ್ವರು ಮತ್ತು ಯಕ್ಷರ ಉಪಸ್ಥಿತಿಯನ್ನ ಬಹಳಷ್ಟು ಉಲ್ಲೇಖಿಸಲಾಗಿದೆ. ಗಂಧರ್ವರಿಗೆ ಅವರದ್ದೇ ಆದ ಲೋಕವಿದೆ. ಪುರಾಣ ಸಾಹಿತ್ಯದಲ್ಲಿ ಗಂಧರ್ವರನ್ನ ದೇವೋಪಮ ಜಾತಿ ಎಂದು ಉಲ್ಲೇಖಿಸಲಾಗಿದೆ. ಗಂಧರ್ವರು ಇತಿಹಾಸ ಪುರಾಣಗಳಲ್ಲಿ ಕಿನ್ನರರು, ಕಿಂಪುರುಷರಂತೆ ಪ್ರಸಿದ್ಧರಾದ ಒಂದು ಬಗೆಯ ಜನ. ಇವರನ್ನ ದೇವಯೋನಿಗಳು, ದೇವಗಾಯಕರು, ದೇವಿ ಮೂಲವುಳ್ಳವರು ಎಂದು ಕರೀತಾರೆ. ಗಂಧರ್ವ ಶಬ್ದ ಋಗ್ವೇದದಲ್ಲಿ ಹಲವೆಡೆಗಳಲ್ಲಿ ಬರುತ್ತೆ. ಅದರ ಪ್ರಕಾರ ವಿಶ್ವಾವಸು ಅಲ್ಲಿನ ಗಂಧರ್ವ. ಈತನಿಗೆ ವಾಯುಕೇಶನೆಂತಲೂ ಹೆಸರು. ಆಕಾಶ ಈತನ ನೆಲೆ. ಸ್ವರ್ಗಲೋಕದ ಸೋಮರಸದ ರಕ್ಷಣೆಯ ಭಾರ ಈತನದು. ಕೆಲವು ಕಡೆ ಸ್ವರ್ಗದ ಗಂಧರ್ವ ಚಂದ್ರನೇ ಸೋಮ ಎಂಬ ಭಾವನೆಯೂ ಬರುತ್ತೆ. ಪ್ರಪ್ರಥಮ ಮಾನವ ವ್ಯಕ್ತಿಗಳಾದ ಯಮ ಯಮಿಯರಿಗೆ ತಂದೆ ಗಂಧರ್ವ. ಅಥರ್ವ ವೇದದ ಪ್ರಕಾರ ಹೆಂಗಸರ ವಶೀಕರಣ ಈತನ ಅಪೂರ್ವ ಶಕ್ತಿ. ಈ ಕಾರಣದಿಂದಲೇ ವೈವಾಹಿಕ ಸಂದರ್ಭಗಳಲ್ಲಿ ಗಂಧರ್ವರನ್ನ ಸ್ತುತಿಸಿ ಆಹ್ವಾನಿಸುತ್ತಿದ್ರು. ಇವೇ ಗಂಧರ್ವರ ಸಾಮಾನ್ಯ ಗುಣಗಳು. ವೇದಗಳಲ್ಲಿ ವರುಣ ಗಂಧರ್ವರಾಜ, ಸೋಮ ಅಪ್ಸರೆಯರು ಇವನ ಅಧೀನ. ಗಂಧರ್ವರು ಅನೇಕ ದೈವಿಕ ರಹಸ್ಯಗಳನ್ನ ಬಲ್ಲವರೆಂದು ಬ್ರಹ್ಮಾಂಡವನ್ನ ಅಳತೆ ಮಾಡಿ ದೇವತೆಗಳಿಗೆ ಸಂಚಾರಕ್ಕೆ ಅನುವು ಮಾಡಿದರೆಂದು ಹೇಳಲಾಗಿದೆ. ಅಥರ್ವ ವೇದದಲ್ಲಿ ಗಂಧರ್ವರು ಅಪ್ಸರೆಯರು ಹೆಸರಿಸಲ್ಪಟ್ಟಿದ್ದಾರೆ. ಅಥರ್ವ ವೇದದ ಪ್ರಕಾರ ಗಂಧರ್ವರು ಅನೇಕ ಔಷಧಿಗಳನ್ನ ಬಲ್ಲವರು, ತಪಶಕ್ತಿಯ ಮಾರ್ಗದರ್ಶಕರು. ಆದರೆ ಕನ್ಯೆಯರನ್ನ ಹಿಂಬಾಲಿಸುವುದು ಇವರ ಚಟ. ಋತುಮತಿಯಾದ ಕನ್ಯೆಯರು ಇವರ ಅಧೀನ. ಪಿಶಾಚರು, ರಾಕ್ಷಸರು ಮುಂತಾದವರಿಗೆ ಹೆದರುವಂತೆ ಗಂಧರ್ವರಿಗೂ ಜನ ಹೆದರುತ್ತಿದ್ರು. ಭಯ ನಿವಾರಣೆಗಾಗಿ ತಾಯಿತ ಕಟ್ಟಿಕೊಳ್ತಿದ್ರು. ಇವರನ್ನ ಸುಂದರಾಂಗರೆಂದು, ಕುಬ್ಜರೆಂದು, ಮೃ ಸ್ವರೂಪಿಗಳೆಂದು ವರ್ಣಿಸಲಾಗಿದೆ. ಇಸ್ಲಾಂ ಧರ್ಮದಲ್ಲಿ ಇವರನ್ನ ಜಿನ್ಗಳೆಂದು ಕರೀತಾರೆ. ಗಂಧರ್ವರಿಗೆ ಋತುಮತಿಯಾದ ಹೆಣ್ಣು ಮಕ್ಕಳ ಮೇಲಿರುವ ಚಟವೇ ಕಾರಣ ಅಂತ ನಂಬಲಾಗಿದೆ. ಅವರೇ ಋತುಮತಿಯಾದ ಹೆಣ್ಣು ಮಕ್ಕಳನ್ನ, ಹಾಗೆ ಗರ್ಭಿಣಿ ಸ್ತ್ರೀಯರನ್ನ ಪೀಡಿಸ್ತಾರೆ ಅಂತಲೇ ನಂಬಲಾಗಿದೆ. ಇತಿಹಾಸ ಪುರಾಣಗಳಲ್ಲಿ ಬರುವ ಗಂಧರ್ವ ಅಸ್ತಿತ್ವವನ್ನು ಗಮನಿಸಿದಾಗ ಇವರು ಸ್ವರ್ಗದ ಗಾಯಕರು. ಇಂದ್ರನ ಸಭೆಯಲ್ಲಿನ ವಾದ್ಯಗೋಷ್ಠಿ ಇವರದು. ಇವರ ಮಹತ್ತರವಾದ ಕಲೆ ಸಂಗೀತ. ಇದೇ ಗಾಂಧರ್ವವೆಂಬ ಉಪವೇದವೆನಿಸಿದೆ. ಚಿತ್ರರಥ ಇವರ ಪ್ರಭು. ಜೈನಾಗಮನಗಳ ಅಷ್ಟಗಣಗಳಲ್ಲಿ ಗಂಧರ್ವರು ಒಂದು ಗುಣ ಅಷ್ಟೇ. 17ನೆಯ ತೀರ್ಥಂಕರನ ಕಿಂಕರ ಒಬ್ಬ ಗಂಧರ್ವ. ಕೆಲವು ಪುರಾಣಗಳು ಇವರನ್ನ ಕಶ್ಯಪ ಮುನಿಯ ಮಕ್ಕಳೆಂದು ಉಲ್ಲೇಖಿಸ್ತವೆ. ಗಂಧರ್ವರು ರಸಿಕರು, ಸರಸ ಸಲ್ಲಾಪಕ್ಕೆ ಹಾತೊರೆಯುವವರು. ಇವರ ಸ್ತ್ರೀಯರು ಅಪ್ಸರೆಯರು. ರಂಬೆ, ಊರ್ವಶಿ, ತಿಲೋತ್ತಮೆ, ಮೇನಕೆ, ಘೃತಾಚಿ ಮುಂತಾದ ಸಪ್ತ ಕನ್ನಿಕೆಯರು ಗಂಧರ್ವ ಸ್ತ್ರೀಯರಲ್ಲಿ ಪ್ರಸಿದ್ಧರು. ಇಂದ್ರ ಇವರನ್ನ ಹಲವು ವೇಳೆ ವಿಶ್ವಾಮಿತ್ರನಂತೆ ಇನ್ನೂ ಮುಂತಾದ ಉಗ್ರ ತಪಸ್ವಿಗಳ ತಪೋಭಂಗಕ್ಕೆ ಉಪಯೋಗಿಸಿಕೊಂಡನೆಂದು ಐತಿಹ್ಯ. ಇವರ ಪ್ರೇಮ ಸಂಬಂಧ ಗಾಂಧರ್ವವೆಂದೇ ಪ್ರಸಿದ್ಧವಾಗಿದೆ. ಆದ್ದರಿಂದಲೇ ತಾಯಿ ತಂದೆಯರ ಅಥವಾ ನೆಂಟರಿಷ್ಟರ ಮಧ್ಯಸ್ಥಿಕೆ ಇಲ್ಲದೆ ಪ್ರೇಮವೇ ಬುನಾದಿಯಾಗಿ ಆಗುವ ವಿವಾಹ ಸಂಬಂಧವನ್ನ ಗಾಂಧರ್ವ ಎಂದು ಮನುಸ್ಮೃತಿ ಇತ್ಯಾದಿಗಳು ವಿವರಿಸುತ್ತವೆ. ಇದನ್ನೇ ಕವಿ ಕುಮಾರವ್ಯಾಸ ಗದುಗಿನ ಮಹಾಭಾರತದಲ್ಲಿ ಗಂಧರ್ವರ ಕುರಿತು ಅದೆಷ್ಟು ಅಚ್ಚುಕಟ್ಟಾಗಿ ವಿವರಿಸಿದ್ದಾನೆಂದರೆ, ಇರಲಿರಲು ಶಂತನು ಮಹೀಪತಿ, ಸುರರೊಳಗೆ ಸೇರಿದನು, ಬಳಿಕಿ ಧರಣಿಯೊಡೆತನವಾಯಿತು ಚಿತ್ರಾಂಗದ ಕುಮಾರಂಗೆ, ಅರಸ ಕೇಳೈ ಕೆಲವು ಕಾಲಾಂತರದಲಾತನು, ಕಾದಿ ಗಂಧರ್ವರಲ್ಲಿ ಮಡಿದನು ಪಟ್ಟವಾಯಿತು ವಿಚಿತ್ರ ವೀರ್ಯಂಗೆ ಎಂದು ಆದಿಪರ್ವದಲ್ಲಿ 9ನೇ ಸಂಧಿಯಲ್ಲಿ 31ನೇ ಪದ್ಯದಲ್ಲಿ ವಿವರಿಸ್ತಾನೆ. ಅಂದರೆ ಶಂತನುವು ಕಾಲಗತಿಯಿಂದ ಸ್ವರ್ಗಸ್ಥನಾದ, ಅವನ ನಂತರ ಚಿತ್ರಾಂಗದನು ರಾಜನಾದ. ಜನಮೇಜಯ ರಾಜನೇ ಕೇಳು,
ಕೆಲವು ಕಾಲ ಕಳೆದ ಮೇಲೆ ಚಿತ್ರಾಂಗದನು ಗಂಧರ್ವರೊಡನೆ ಕಾದಾಡಿ ಮೃತನಾದ. ನಂತರ ವಿಚಿತ್ರ ವೀರ್ಯನು ರಾಜನಾದ ಎಂದು ಉಲ್ಲೇಖಿಸ್ತಾನೆ. ಹೀಗೆ ಗಂಧರ್ವರನ್ನ ಆಕಾಶ ಗಾಯಕರು ಎಂತಲೇ ಪರಿಗಣಿಸಲಾಗತ್ತೆ. ಅಲ್ಲದೆ ಇಂದ್ರನ ಆಸ್ಥಾನದಲ್ಲಿ ಪ್ರಸಿದ್ಧ ಸೋಮರಸ ಪಾಲಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ರು. ಗಂಧರ್ವರು ಕಶ್ಯಪ ಮತ್ತು ಅವರ ಪತ್ನಿ ಅರಿಷ್ಟರ ವಂಶಸ್ಥರು. ಅನೇಕ ಸಂದರ್ಭಗಳಲ್ಲಿ ಗಂಧರ್ವರು ವಿಹಂಗಮವಾಗಿ ಸ್ವಚ್ಛಂದವಾಗಿ ವಿಹರಿಸುತ್ತಿದ್ದವರು ಎಂದು ವಿವರಿಸುತ್ತೆ. ಮಹಾಭಾರತದಲ್ಲಿ ಅರ್ಜುನನಿಗೆ ಸಂಗೀತ ಮತ್ತು ನೃತ್ಯದ ಕಲೆಯನ್ನ ಕಲಿಸಿದ ಗಂಧರ್ವ ರಾಜನೇ ಅಂಗಪರ್ಣ, ಅಂದರೆ ಚಿತ್ರಸೇನ ಎಂದು ಕರೆಯಲಾಗಿದೆ. ಅವನೇ ಅರ್ಜುನನ ಆಪ್ತ ಸ್ನೇಹಿತ ಎಂದು ಚಿತ್ರಿಸಲಾಗಿದೆ. ರಾಮಾಯಣವು ಧನು ಎಂಬ ಗಂಧರ್ವನ ಬಗ್ಗೆ ಹೇಳುತ್ತೆ. ಆತ ರಾಕ್ಷಸ ಕಬಂಧನಾಗಲು ಶಾಪಗ್ರಸ್ತನಾಗ್ತಾನೆ. ಆದರೆ ಅಂತಿಮವಾಗಿ ಭಗವಾನ್ ಶ್ರೀರಾಮನ ಕೈಯಲ್ಲಿ ಹತನಾಗಿ ಮೋಕ್ಷ ಪಡೆದುಕೊಳ್ತಾನೆ. ಅಥರ್ವ ವೇದವು 6333 ಗಂಧರ್ವರನ್ನ ಉಲ್ಲೇಖಿಸುತ್ತೆ. ಸಾಮಾನ್ಯವಾಗಿ ಅಪ್ಸರೆಯರ ಗಂಡಂದಿರೇ ಗಂಧರ್ವರು ಎಂದು ಉಲ್ಲೇಖಿಸಿದ್ರೆ, ಗಂಧರ್ವರು ಆಭರಣ ಪ್ರಿಯರು, ಸುವಾಸನೆಯ ಉಡುಪನ್ನು ಧರಿಸ್ತಾರೆ, ಅಲಂಕಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡ್ತಾರೆ, ಮಹಿಳೆಯರ ಬಗ್ಗೆ ಭಾವೋದ್ರಿಕ್ತರಾಗಿರುವ ಸುಂದರ ಜೀವಿಗಳು ಎಂದು ವಿವರಿಸಲಾಗಿದೆ. ಗಂಧರ್ವರು ಅಸಾಧಾರಣ ಸಂಗೀತ ಕೌಶಲ್ಯವನ್ನ ಹೊಂದಿರುವವರು. ದೇವತೆಗಳ ಸೋಮಪಾನೀಯವನ್ನ ಕಾಪಾಡ್ತಾರೆ. ಅವರ ಅರಮನೆಯಲ್ಲಿ ಸಂಗೀತ ವಾದ್ಯವನ್ನ ನುಡಿಸ್ತಾರೆ. ಗಂಧರ್ವರ ನೆಲೆ ಇಂದ್ರಲೋಕದಲ್ಲಿ ಎಂದು ಪುರಾಣ ಕಥೆ ಉಲ್ಲೇಖಿಸುತ್ತೆ. ಆದರೆ ಇಂದ್ರನ ಆಸ್ಥಾನದಲ್ಲಿ ಸೇವಕರಾಗಿರುವವರಾದರೂ ತಮ್ಮದೇ ಲೋಕವನ್ನ ಹೊಂದಿದ್ದಾರೆ. ಅದನ್ನ ಗಂಧರ್ವ ಲೋಕ ಎಂದು ಕರೀತಾರೆ. ಸ್ತ್ರೀ ಗಂಧರ್ವರನ್ನ ಗಂಧರ್ವಿಗಳು ಎಂದು ಕರೀತಾರೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಗಂಧರ್ವ ವಿವಾಹವು ಅಂದರೆ ಪರಸ್ಪರ ಒಪ್ಪಿಗೆಯಿಂದಲೇ ಯಾವುದೇ ಔಪಚಾರಿಕ ಆಚರಣೆಗಳಿಲ್ಲದೆ ವಿವಾಹವಾಗುವ ಪದ್ಧತಿಯೇ ಗಂಧರ್ವ ವಿವಾಹ. ಮಹಾಭಾರತದಲ್ಲಿ ದೇವತೆಗಳೊಂದಿಗೆ ನರ್ತಕರು ಮತ್ತು ಗಾಯಕರಿದ್ದರು. ಯಕ್ಷರೊಂದಿಗೆ ಹೋರಾಡುವ ಅಸಾಧಾರಣ ಯೋಧರಂತೆ ಗಂಧರ್ವರನ್ನ ಉಲ್ಲೇಖಿಸಲಾಗಿದೆ. ಇಂದಿಗೂ ಭೂಲೋಕದ ವಿವಿಧ ಪ್ರಾಂತ್ಯಗಳಲ್ಲಿ ಹರಡಿದ್ದಾರೆ ಎಂದು ಉಲ್ಲೇಖಿಸುತ್ತೆ. ಪೌರಾಣಿಕ ಕಥೆಯ ಪ್ರಕಾರ ಗಂಧರ್ವರು ಕುದುರೆಯ ತಲೆಯಂತಿರುವ ತುಂಬರನ್ನು ಹಿಂದೂ ಧರ್ಮದಲ್ಲಿ ಗಂಧರ್ವರಲ್ಲಿ ಅತ್ಯುತ್ತಮವೆಂದು ವಿವರಿಸಲಾಗಿದೆ. ತುಂಬುರುವು ವಿಶ್ವಸು ಪ್ರಮದ್ವರನ ತಂದೆ ಚಿತ್ರಾಂಗದ. ಶಂತನು ಮತ್ತು ಸತ್ಯವತಿಯ ಮಗನಾದ ಚಿತ್ರಾಂಗದನನ್ನ ಕೊಂದ ಚಿತ್ರಸೇನ ದುರ್ಮಿಳ. ಹೀಗೆ ಕೆಲವು ಪ್ರಮುಖ ಗಂಧರ್ವರನ್ನ ಉಲ್ಲೇಖಿಸಲಾಗಿದೆ. ಕೆಲವು ಗ್ರಂಥಗಳಲ್ಲಿ ಕಂಸನ ತಂದೆ ಅಂತಲೂ ನಂಬಲಾಗಿದೆ. ಆತ ಕಂದವೇಗ ಪುರಂಜನ ನಗರವನ್ನ ಆಕ್ರಮಿಸಿದ ಗಂಧರ್ವ ರಾಜ. ಗಂಧರ್ವರಿಗೆ ವಿವಿಧ ಪಿತೃತ್ವವನ್ನ ನೀಡಲಾಗಿದೆ. ಅವರನ್ನ ಪ್ರಜಾಪತಿ, ಬ್ರಹ್ಮ, ಕಶ್ಯಪ ಮತ್ತು ಪ್ರಧಮುನಿಗಳ ಅರಿಷ್ಟ ಅಥವಾ ವಾಕ್ ಜೀವಿಗಳು ಎಂದು ಕರೆಯಲಾಗುತ್ತೆ. ಸೃಷ್ಟಿಯ ಸಮಯದಲ್ಲಿ ಬ್ರಹ್ಮನು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದ ಅಸುರರನ್ನ ನೋಡಿ ನಗ್ತಾನೆ. ಆಗ ಅವನ ನಗುವಿನಿಂದಲೇ ಗಂಧರ್ವರು ಹುಟ್ಟಿಕೊಂಡ್ರು ಎಂದು ಭಾಗವತ ಪುರಾಣವು ಉಲ್ಲೇಖಿಸುತ್ತೆ. ಗಂಧರ್ವ ಅನ್ನೋದು ಸಂಸ್ಕೃತ ಪದ. ಅದನ್ನೇ ಪಾಲಿ ಭಾಷೆಯಲ್ಲಿ ಗಂಧಬ್ಬ ಎಂದು ಉಲ್ಲೇಖಿಸುತ್ತೆ. ಚೈನೀಸ್ನಲ್ಲಿ ಪ್ಯಾನ್ಶಿನ್ ಎಂದು ಉಲ್ಲೇಖಿಸಿದ್ರೆ ಜಪಾನಿನಲ್ಲಿ ಗಾಂಟಪ್ಪೋ ಎಂದು ಉಲ್ಲೇಖಿಸುತ್ತೆ. ಹೀಗೆ ನಾನಾ ಗ್ರಂಥಗಳು ವಿವಿಧ ಹೆಸರುಗಳಿಂದ ಗಂಧರ್ವರನ್ನ ಉಲ್ಲೇಖ ಮಾಡ್ತವೆ. ಬೌದ್ಧ ಧರ್ಮದಲ್ಲಿ ದೇವತೆಗಳ ಶ್ರೇಯಾಂಕರು ಎಂದಿದ್ರೆ ಅವರು ಚಾತುರ್ ಮಹಾರಾಜಕಾಯಿಕ ದೇವತೆಗಳಲ್ಲಿ ವರ್ಗೀಕರಿಸಲ್ಪಟ್ಟಿದ್ದಾರೆ. ಇವರು ಕೌರವರ ಮಹಾರಾಜ ಧೃತರಾಷ್ಟ್ರನಿಗೆ ಕಾವಲುಗಾರರಾಗಿದ್ದರು ಎಂದು ಉಲ್ಲೇಖಿಸುತ್ತೆ. ಗಂಧರ್ವರು ಅತ್ಯಂತ ಮೂಲಭೂತ ನೀತಿಗಳನ್ನ ಅಭ್ಯಾಸ ಮಾಡಿದ ಪರಿಣಾಮವಾಗಿ ಗಂಧರ್ವರು ಕೂಡ ಮರುಜನ್ಮ ಪಡೆಯುತ್ತಾರೆ ಎಂದು ಬೌದ್ಧ ಧರ್ಮ ಉಲ್ಲೇಖಿಸುತ್ತೆ. ಗಂಧರ್ವರು ಗಾಳಿಯಲ್ಲಿ ಹಾರಬಲ್ಲರು, ನೀರಿನಲ್ಲಿ ತೇಲಬಲ್ಲರು, ಮರಗಳು ಮತ್ತು ಹೂವುಗಳೊಂದಿಗೆ ಮಾತನಾಡಬಲ್ಲರು, ಮರಗಳ ತೊಗಟೆ, ರಸ ಮತ್ತು ಹೂಗಳ ಪರಿಮಳಗಳಲ್ಲಿ ಜೀವಿಸಬಲ್ಲರು ಎಂದು ವಿವರಿಸಲಾಗಿದೆ. ಏಕಾಂಗಿಯಾಗಿ ಧ್ಯಾನ ಮಾಡುವ ಸನ್ಯಾಸಿಗೆ ತೊಂದರೆ ಉಂಟು ಮಾಡುವ ಅರಣ್ಯದ ಜೀವಿಗಳಲ್ಲಿ ಗಂಧರ್ವರೇ ಪ್ರಮುಖರು. ಗಂಧರ್ವ ಮತ್ತು ಯಕ್ಷ ಪದಗಳು ಕೆಲವೊಮ್ಮೆ ಒಂದೇ ಘಟ್ಟವನ್ನ ಉಲ್ಲೇಖಿಸುತ್ತವೆ. ಈ ಸಂದರ್ಭಗಳಲ್ಲಿ ಯಕ್ಷ ಎಂಬುದು ಹೆಚ್ಚು ಸಾಮಾನ್ಯ ಪದ. ಆದರೆ ಇದರಲ್ಲಿ ನಾನಾ ಕ್ಷುದ್ರ ದೇವತೆಗಳು ಸೇರಿದ್ದಾರೆ. ಮಜ್ಜಿಮ ನಿಕಾಯದ ಸೂತ್ರದಲ್ಲಿ ಬುದ್ಧನು ಭಿಕ್ಷುಗಳಿಗೆ 3 ಷರತ್ತುಗಳನ್ನು ಪೂರೈಸಿದಾಗ ಭ್ರೂಣವು ಬೆಳವಣಿಗೆಯಾಗುತ್ತೆ ಎಂದು ವಿವರಿಸ್ತಾನೆ. ಅಂದ್ರೆ ಮಹಿಳೆಯರು ತನ್ನ ಋತುಚಕ್ರದ ಸರಿಯಾದ ಹಂತದಲ್ಲಿರಬೇಕು, ಮಹಿಳೆ ಮತ್ತು ಪುರುಷ ಲೈಂಗಿಕ ಸಂಭೋಗವನ್ನು ಹೊಂದಿರಬೇಕು, ಆಗ ಗಂಧರ್ವರು ಹಾಜರಿರ್ತಾರೆ. ಗಂಧರ್ವರಂತೆಯೇ ಆ ಮಗುವು ಕೂಡ ಬೆಳವಣಿಗೆಯಾಗತ್ತೆ. ಹಾಗೆಯೇ ಕೆಲವೊಂದು ಅತಿಮಾನುಷ ಶಕ್ತಿಗಳನ್ನು ಸಿದ್ಧಿಸಿಕೊಳ್ಳುತ್ತೆ ಎಂದು ಬುದ್ಧ ವಿವರಿಸ್ತಾನೆ. ಈ ಸೂತ್ರದ ವ್ಯಾಖ್ಯಾನದ ಪ್ರಕಾರ ಕಂಬದ್ಧ ಎಂಬ ಪದದ ಬಳಕೆಯು ಆಕಾಶ ದೇವತೆಯನ್ನು ಉಲ್ಲೇಖಿಸುವುದಿಲ್ಲ, ಆದರೆ ಅದರ ಕರ್ಮದಿಂದ ಹುಟ್ಟಲು ಶಕ್ತನಾದ ಜೀವಿಯನ್ನು ಉಲ್ಲೇಖಿಸುತ್ತೆ. ಇದು ಪೂರ್ವಜನ್ಮಗಳ ನಡುವಿನ ಒಂದು ಚೇತನದ ಸ್ಥಿತಿ. ಮಗಧದ ರಾಜ ಬಿಂಬಿಸಾರನ ಪುನರ್ಜನ್ಮವಾದ ಜನವ ಸಭಾಕ್ಕೆ ಸಮಾನಾರ್ಥವಾಗಿದೆ ಎಂದು ಭಾವಿಸಲಾಗಿದೆ. ಮಾತಲಿ ಶುಕ್ರನ ಸಾರಥಿ, ತಿಂಬರು ಗಂಧರ್ವರ ಮುಖ್ಯಸ್ಥ. ಅವನ ಮಗಳು ಬದ್ಧ ಸೂರ್ಯ ವರ್ಚಸ್ಸ
ಮತ್ತು ಇನ್ನೊಬ್ಬ ಗಂಧರ್ವ ಪಂಚಶಿಖ. ಪಂಚಶಿಖ ಮತ್ತು ಸೂರ್ಯ ವರ್ಚಸ್ಸ ನಡುವಿನ ಪ್ರೀತಿಯ ಬಗ್ಗೆ ಒಂದು ಪ್ರಣಯ ಕಥೆ ಇದೆ. ಪಂಚಶಿಖನು ಶಕ್ರನ ಮುಂದೆ ಅವಳ ನೃತ್ಯವನ್ನು ನೋಡಿದಾಗ ಸೂರ್ಯ ವರ್ಚಸ್ಸಳನ್ನ ಮೋಹಿಸ್ತಾನೆ. ಆದ್ರೆ ಆಕೆ ಆಗ ಮಾತಾಲಿಯ ಮಗ ಶಿಖಂಡಿಯನ್ನ ಪ್ರೀತಿಸ್ತಿದ್ಲು. ಪಂಚಶಿಖನು ತಿಂಬರನ ಮನೆಗೆ ಹೋಗಿ ಅವನ ಮುಂದೆ ಸುಮಧುರವಾಗಿ ಕೊಳಲು ನುಡಿಸಿದ. ಅರ್ಹ ಬುದ್ಧನ ವಿಷಯಗಳನ್ನ ಹೆಣೆದುಕೊಂಡು ಪ್ರೇಮಗೀತೆಯನ್ನ ಹಾಡಿದ. ಆಗ ಶುಕ್ರನು ಬುದ್ಧನೊಂದಿಗೆ ಮಧ್ಯಸ್ಥಿಕೆ ವಹಿಸುವಂತೆ ಪಂಚಶಿಖನಿಗೆ ಮನವಿ ಮಾಡ್ತಾನೆ. ಶಕ್ರನು ಪಂಚಶಿಖನ ಕೌಶಲ್ಯ ಮತ್ತು ಭಕ್ತಿಯ ಪ್ರದರ್ಶನದಿಂದ ಸಂತಸಗೊಂಡು ಸೂರ್ಯ ವರ್ಚಸ್ಸಳು ಪಂಚಶಿಖನನ್ನ ವರಿಸಲು ಒಪ್ಪಿಗೆ ಸೂಚಿಸ್ತಾಳೆ. ಪಂಚಶಿಖನು 4 ಸ್ವರ್ಗೀಯ ರಾಜರಿಗೆ ಸಂದೇಶವಾಹಕನಾಗಿ ಕಾರ್ಯನಿರ್ವಹಿಸ್ತಾನೆ. ಹೀಗೆ ಜೈನ ಧರ್ಮದಲ್ಲಿ ಗಂಧರ್ವರನ್ನ 8 ವ್ಯಂತರ ದೇವತೆಗಳಲ್ಲಿ ವರ್ಗೀಕರಿಸಲಾಗಿದೆ. ತಿಲಯೋಪಣತಿ 10 ಗಂಧರ್ವರ ಪಟ್ಟಿಯಲ್ಲಿ ಒದಗಿಸುತ್ತೆ. ಇಂದಿಗೂ ಗಂಧರ್ವರು ಮನುಷ್ಯರ ಮನಸ್ಸನ್ನ ಒಂಟಿತನವನ್ನ ಅರಿತುಕೊಳ್ಳುತ್ತಾ ಮನುಷ್ಯರೊಂದಿಗೆ ಎಲ್ಲಾ ರೀತಿಯಿಂದಲೂ ಅನುಭವಿಸ್ತಾರೆ ಅನ್ನೋದು ಪೌರಾಣಿಕ ಕಥೆಗಳ ಅಭಿಪ್ರಾಯ. ಇಂದಿಗೂ ಅಸ್ಸಾಂ ಪ್ರಾಂತ್ಯದ ವಲಯಗಳಲ್ಲಿ ದಟ್ಟವಾದ ಹಿಮಚ್ಛಾದಿತ ದುರ್ಗಮ ಮಾರ್ಗಗಳಲ್ಲಿ ಗಂಧರ್ವರ ಲೋಕವಿದೆ ಅನ್ನೋದು ಪುರಾಣ ಕಥೆಗಳಲ್ಲೂ ಉಲ್ಲೇಖವಾಗಿರುವಂಥದ್ದು. ಅವರು ಮನುಷ್ಯರಿಗಿಂತಲೂ ಬಲಿಷ್ಠರು, ವಿದ್ಯಾಪಾರಂಗತರು, ಸಶರೀರವಾಗಿ ವಾಸಿಸಬಲ್ಲರು, ಭೂಲೋಕದ ಸಕಲ ಭಾಷೆಯನ್ನ ಅರಿತಿರುವವರು. ಅವರಿಗೆ ಭೂಮಿಯ 1 ಸುತ್ತು 1 ಗಂಟೆ ಇದ್ದಂತೆ. ಆದರೆ ಮನುಷ್ಯರಿಗೆ 1 ದಿನಕ್ಕೆ ಸಮವಾಗುತ್ತೆ. ಈಗಲೂ ಸಾಧನೆ ಮಾಡಲು ಕುಳಿತುಕೊಳ್ಳುವ ನಾನಾ ಸಾಧಕರಿಗೆ ಉಪಟಳ ನೀಡುವುದಲ್ಲದೆ ಲೈಂಗಿಕವಾಗಿ ಪ್ರಚೋದಿಸುವವರು ಇವರೇ. ಒಂದು ವೇಳೆ ಗಂಧರ್ವರ ಸಹವಾಸಕ್ಕೆ ಬಿದ್ದರೆ ಹುಚ್ಚರಂತೆ ಮಾಡಿ ನಸು ನಗುತ್ತಾರೆಂದು ಕಥೆಗಳು ಹೇಳ್ತವೆ. ಇವಿಷ್ಟು ಗಂಧರ್ವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.